ಅವರೇ ಸಬ್ಸ್ಕ್ರೈಬ್ ಮಾಡ್ರಿ. ನನಗ್ ಬರ್ತಾರೋ ಕೋಪಕ್ಕೆ ಅವ್ನ್ ನಾಗೆ ತುಡಿಸ್ ಸಾಯಿಸ್ಬೋಣ ಅನ್ಸ್ತಾ ಇದೆಯೋ. ಪಾಪ ಅವನೇನ್ ಮಾಡಕ್ಕಾಗತ್ತೆ, ಅವ್ರಪ್ಪನು ಫ್ರೆಂಡ್ಸು ಅದಕ್ಕೆ ಮಾತಾಡ್ತಿದ್ರಪ್ಪ. ಏಯ್, ಅವರಪ್ಪ ಫ್ರೆಂಡ್ಸ್ ಆದ್ರೆ ಇವ್ರಿಬ್ರು ಯಾಕೋ ಮಾತಾಡ್ಬೇಕು? ಅದು ಪ್ರಕೃತಿ ನಿಯಮ. ಜಡೆ ಸೇರಿದ್ರೆ ಕಿತ್ತಾಟ, ಕೋಲು ಸೇರಿದ್ರೆ ಕೋಲಾಟ. ಹೌದಲ್ವಾ? ಅಲ್ಲ ಕಣೋ, ಅವ್ನು ನೋಡಿದ್ರೆ ಚಾಕ್ಲೇಟ್ ಹೀರೋ ಇದ್ದಂಗಿದ್ದಾನೆ. ನಂದು ಮಾಸ್ ಲುಕ್. ಅವಳೇನಾದ್ರು ಪಟಾಯಿಸ್ಕೊಂಡು ಹೋಗ್ಬಿಟ್ರೆ ಏನೋ ಮಾಡ್ಲಿ. ನೋಡು ಮಗ, ಪ್ರತಿಯೊಂದು ಕಾಯಿನ್ ಮೇಲೂ ಕಾಯಿನ್ ಬೂತ್ ಹೆಸರು ಬರ್ದಿರುತ್ತೆ. ಏನು ಮಾಡಕ್ಕಾಗಲ್ಲ, ಬಿಟ್ಟ. ಮಾಡಕ್ಕಾಗುತ್ತೆ ಮಗ, ಮಾಡಕ್ಕಾಗುತ್ತೆ. ಆ ನನ್ನ ಮಗನ್ ಮುಖ ಸ್ಕ್ರಾಪ್ ಮಾಡೋವರೆಗೂ ನನಗ್ ನೆಮ್ಮದಿ ಇಲ್ಲ ಕಣ. ಏಯ್, ಕೋಪದಲ್ಲಿ ನೀನು ಕಾನೂನ ಕೈಗೆ ತಗೋಬೇಡ. ನನಗ್ ಬೇರೆ ಕೋಪ ತಡ್ಕೊಳಕ್ಕಾಗಲ್ಲ, ನನ್ನ ಕೈನ ರಕ್ತ ಮಾಡ್ಕೊಳಕ್ ನಂಗೆ ಇಷ್ಟ ಇಲ್ಲ. ಇಲ್ಲ ಕಣ, ಬಿಡಲ್ಲ ಅವನು ಏನಲ್ಲಿ ನೋಡ್ತಾ ಇದ್ಯಾ? ನಾನ್ ನಿನ್ನ ಹತ್ರ ಮಾತಾಡ್ತಾ ಇರೋದು. ಕಾರ್ತಿಕ್, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಏನು? ಸ್ವಲ್ಪ ಪರ್ಸನಲ್. ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್. ದೇವ್ರನೇ, ನಾನು ಯಾರಿಗೂ ಹೇಳಲ್ಲಪ್ಪ. ಇಲ್ಲ, ತುಂಬಾ ಪರ್ಸನಲ್ ವಿಷಯ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ವಿಷಯ ಹೇಗೆ ಶುರು ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಹುಡುಗರ್ನೆಲ್ಲ ರೆಡಿ ಮಾಡ್ಕೊ, ಇಲ್ಲೊಂದು ದೊಡ್ಡ ಕಿರಿಕ ಹಂಗೈತೆ. ನಾನು ಫೋನ್ ಮಾಡಿದ ತಕ್ಷಣ ಹೊರಡ್ಬೇಕು. ಅದೆಲ್ಲ ಏನ್ ಬೇಡ, ಬರೀ ಬ್ಯಾಟು ವಿಕೆಟ್ ಎತ್ಕೊಂಬ ಸಾಕು. ಇದೆಲ್ಲ ನನಗೂ ಹೊಸ್ತು. ಹುಡುಗಿರ ಜೊತೆ ನಾನು ಅಷ್ಟಾಗಿ ಸೇರಲ್ಲ. ಸುತ್ತಿ ಬಳಸಿ ಮಾತಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಸುಧಾ ನನ್ನ ಹತ್ರ ಹೇಳಿದ್ಲು, ನೀನು ಲವ್ ಮಾಡ್ತಾಳಂತೆ. ನಿನ್ನ ಹತ್ರ ನೇರವಾಗಿ ಹೇಳ್ಕೊಳಕೊಳ್ಳೋ ಭಯ. ಎಷ್ಟೇ ಆದ್ರೂ ಹುಡುಗಿ ಅಲ್ವಾ? ನಿನ್ನ ಫ್ರೆಂಡ್ಸು, ರಾಜೀವ್ನ ಫ್ರೆಂಡ್ಸು ಎಲ್ಲ ಒಂದೇ ಅಂತ ನನ್ನ ಹತ್ರ ಹೇಳ್ಕೊಂಡ್ಲು. ನಿನ್ನ ಅಭಿಪ್ರಾಯ ಏನು? ಮಗಳ ಮುಂದಿನ ವಿಡಿಯೋ ಬೇಕಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.